ಹಲೋ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡ್ತಾನೆ ಗೊತ್ತಾಗಿರುತ್ತೆ ಏನು ಈ ವಿಡಿಯೋ ಅಂತ, ಯಾವ್ದು ರಿಲೇಟೆಡ್ ಇದೆ ವಿಡಿಯೋ ಅಂತ. ಓಕೆ, ಆಧಾರ್ ಆಪರೇಟರ್. ಓಕೆ, ಆಧಾರ್ ಆಪರೇಟರ್ ಜಾಬ್ಸ್ ಅನ್ನೋದು ನಮಗೆ ರಿಲೀಸ್ ಮಾಡಿದ್ದಾರೆ. ಏನು ಈ ಆಧಾರ್ ಆಪರೇಟರ್ ಜಾಬ್ಸ್, ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಇದು ಡೈರೆಕ್ಟ್ ಅಂದ್ರೆ ನೇರ ನೇಮಕಾತಿ ಇರುತ್ತೆ ಅಂಡ್ ಯಾವುದೇ ಪರೀಕ್ಷೆ ಇರಲ್ಲ. ಓಕೆ, ಅಂಡ್ 12th ಪಾಸ್ ಆಗಿದ್ರೆ ಸಾಕು. ಇದಕ್ಕೆ ಏನೇನು ಇನ್ನ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಇದೆಲ್ಲ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಡೀಟೇಲ್ಸ್ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೇನೆ. ಫಸ್ಟ್ ನೀವು ಈ ಒಂದು ವೆಬ್ಸೈಟ್ ಬರಬೇಕು. ಈ ವೆಬ್ಸೈಟ್ ಲಿಂಕ್ ಅನ್ನೋದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ. ಓಕೆ, ಕಾಮನ್ ಸರ್ವಿಸ್ ಸೆಂಟರ್ಸ್. ಓಕೆ, CSC ಅಂತ ನಾವು ಕರಿತೀವಿ. ಇದು ಗೌರ್ಮೆಂಟ್ ವೆಬ್ಸೈಟ್ ಇದು. ಓಕೆ, ಹೀಗೆ ನೀವು ಜಾಬ್ ಓಪನಿಂಗ್ಸ್ ಏನೇನಿದೆ ಅಂತ ನೀವು ನೋಡಿದ್ರೆ ಸ್ಟಾಪ್ ಆಧಾರ್ ಸೂಪರ್ವೈಸರ್ ಅಂಡ್ ಆಪರೇಟರ್ ಅಂತ ಇಲ್ಲಿರುತ್ತೆ, ನೀವು ಇಲ್ಲಿ ನೋಡ್ಬೋದು. ಓಕೆ, ಇದರ ರಿಲೇಟೆಡ್ ಜಾಬ್ಸ್ ಇದು. ಇವಾಗ ನೀವು ಕೆಳಗಡೆ ಬಂದ್ರೆ ಪ್ರತಿಯೊಂದು ಸ್ಟೇಟ್ ಅಲ್ಲಿ, ಓಕೆ, ಪ್ರತಿಯೊಂದು ಸ್ಟೇಟ್ ಅಲ್ಲಿ, ಓಕೆ, ಇಲ್ಲಿ ಸ್ಟೇಟ್, ಇಲ್ಲಿ ಡಿಸ್ಟಿಕ್ ಕೂಡ ನಿಮ್ಗಿದೆ. ಓಕೆ, ಪ್ರತಿಯೊಂದು ಸ್ಟೇಟ್ ಅಲ್ಲಿ ನಿಮ್ಗೆ ಎಷ್ಟೆಷ್ಟು ಜಾಬ್ಸ್ ವೇಕೆನ್ಸಿ ಇದೆ ಅಂತ ನೀವು ಇಲ್ಲಿ ನೋಡ್ಕೊಬಹುದು. ಇಲ್ಲಿ ನೋಡಿ, ಪ್ರತಿಯೊಂದು ಸ್ಟೇಟ್ಸ್ ಅಲ್ಲೂ. ಓಕೆ, ಪ್ರತಿಯೊಂದು ಇಲ್ಲಿ ನಿಮ್ಗೆ ಯಾವುದೇ ಅಪ್ಲಿಕೇಶನ್ ಯಾವುದೇ ಫೀಸ್ ಅನ್ನೋದು ನೀವು ಪೇ ಮಾಡೋಂಗಿಲ್ಲ. ಇಲ್ಲಿ ನೀವು ಪ್ರತಿಯೊಂದು ಇದಕ್ಕೂ ನೀವು ನೋಡ್ಕೊಬಹುದು ಇಲ್ಲಿ ಪ್ರತಿಯೊಂದು ಸ್ಟೇಟ್ ಅಲ್ಲೂ. ಓಕೆ, ಇಲ್ಲಿ ನಾವು ಪರ್ಟಿಕ್ಯುಲರ್ ಕರ್ನಾಟಕ ನೋಡಿದ್ರೆ ಟೋಟಲ್ ಆಗಿ 161 ಜಾಬ್ ವೇಕೆನ್ಸಿ ಇದೆ. 161. ಓಕೆ, ಇದು ಎಲ್ಲಾ ಸ್ಟೇಟ್ಗಳು ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ವೇಕೆನ್ಸಿ ಇರೋದು ನಮ್ಮ ಕರ್ನಾಟಕದಲ್ಲಿ. ಸೆಕೆಂಡ್ ಒಂದು ಬಿಹಾರಲ್ಲಿ ಸೆಕೆಂಡ್ ಹೈಯೆಸ್ಟ್ ವೇಕೆನ್ಸೀಸ್ ಇದೆ. ಓಕೆ, ಇಲ್ಲಿ ನೀವು ನೋಡ್ಕೊಂಡ್ರೆ ಪಬ್ಲಿಷ್ ಡೇಟ್ ಕೂಡ ನೀವು ಇಲ್ಲಿ ನೋಡ್ಕೊಬಹುದು. ಗಂಟೆ ನೀವು ಅಪ್ಲೈ ಮಾಡ್ಕೊಬಹುದು. ಇಲ್ಲಿ ಅಪ್ಲೈ ನೌ ಅಂತ ಇದೆಯಲ್ಲ, ಓಕೆ, ಇಲ್ಲಿ ಕ್ಲಿಕ್ ಮಾಡಿ. ಅಪ್ಲೈ ನೌನ ಕ್ಲಿಕ್ ಮಾಡಿ. ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈಗ ಬರುತ್ತೆ. ಓಕೆ, ಈಗ ಬಂದಿದ್ದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಏನೇನು ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನೀವು ಇಲ್ಲಿ ನೋಡ್ಕೊಬಹುದು. ಬಾಗಲಕೋಟೆಯಲ್ಲಿ 6, ಓಕೆ, ಬಳ್ಳಾರಿಯಲ್ಲಿ 12, ಬೆಳಗಾವಿಯಲ್ಲಿ 5, ಬೆಂಗಳೂರು ರೂರಲ್ ಅಲ್ಲಿ 6, ಬೆಂಗಳೂರು ಅರ್ಬನ್ ಅಲ್ಲಿ 5, ಬೀದರ್ ಅಲ್ಲಿ 5, ಓಕೆ, ಚಾಮರಾಜನಗರ 4, ಚಿಕ್ಕಬಳ್ಳಾಪುರ 6, ಓಕೆ, ಚಿಕ್ಕಮಗಳೂರು 6, ಚಿತ್ರದುರ್ಗ 4, ದಕ್ಷಿಣ ಕನ್ನಡ 7, ದಾವಣಗೆರೆ 6, ಧಾರವಾಡ 3, ಗದಗ 3, ಹಾಸನ್ 4, ಹಾವೇರಿ 5, ಕಲಬುರಗಿ 6, ಕೊಡಗು 3, ವಿಜಯನಗರ 6, ಕೋಲಾರ 4, ಕೊಪ್ಪಳ 5, ಮಂಡ್ಯ 5, ಮೈಸೂರು 8, ರಾಯಚೂರು 8, ರಾಮನಗರ 3, ಶಿವಮೊಗ್ಗ 4, ತುಮಕೂರು 7, ಉಡುಪಿ 3, ಉತ್ತರ ಕನ್ನಡ 2, ವಿಜಯಪುರ 5, ಯಾದಗಿರಿ 4. ಹೀಗೆ ನಿಮ್ಗೆ ಡಿಸ್ಟಿಕ್ ವೈಸ್ ಕೂಡ ನಿಮ್ಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನೀವು ನೋಡ್ಬೋದು. ಅಂಡ್ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಇದು ಪರ್ಮನೆಂಟ್ ಜಾಬ್ ಅಲ್ಲ. ಓಕೆ, ನಿಮ್ಗೆ ಅದು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೀವು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿದರೆ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ದ ಫಾಲೋಯಿಂಗ್ ಪೋಸ್ಟ್ ಟು ಬಿ ಫಿಲ್ಡ್ ಪ್ಯೂರ್ಲಿ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಫಾರ್ ದ ಪೀರಿಯಡ್ ಆಫ್ 1 year ಓನ್ಲಿ. ಓಕೆ, ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅವರು ತಗೊಳ್ತಾ ಇರೋದು. 1 year ವರೆಗೂ ಅಷ್ಟೇ ಇದು ಕಾಂಟ್ರಾಕ್ಟ್ ಇರುತ್ತೆ. ಇದೇನು ಪರ್ಮನೆಂಟ್ ಜಾಬ್ ಏನಲ್ಲ. ಓಕೆ, ನೀವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಇದು ಪರ್ಮನೆಂಟ್ ಜಾಬ್ ಅಲ್ಲ, ಇದು ಓನ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದು ತಗೊಂತಾರೆ. ಅದು ಕೂಡ 1 year ಅಷ್ಟೇ. ಅಂದ್ರೆ ಒಂದು ವರ್ಷಕ್ಕೆ ಮಾತ್ರನೇ ಇದು ಕಾಂಟ್ರಾಕ್ಟ್ ಇರುತ್ತೆ. ಓಕೆ, ಇಲ್ಲಿ ನೇಮ್ ಆಫ್ ದ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ, ಆಧಾರ್ ಸೂಪರ್ವೈಸರ್ ಆಪರೇಟರ್. ಇದು ಕೂಡ ಕೊಟ್ಟಿದ್ದಾರೆ. ಇನ್ನ ಕ್ವಾಲಿಫಿಕೇಶನ್ ಏನ್ ಬೇಕು, ಮಿನಿಮಮ್ ಎಜುಕೇಶನ್, ಎಕ್ಸ್ಪೀರಿಯನ್ಸ್ ಏನೇನು ಬೇಕು ಅದು ಇದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದೆಲ್ಲ ನೀವು ನೋಡ್ಕೊಬಹುದು. ನೇಮ್ ಆಫ್ ದ ಪೋಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಓಕೆ, ಇನ್ನ ಏಜ್ ಎಷ್ಟಿರ್ಬೇಕು, ವಯಸ್ಸು ಎಷ್ಟಿರ್ಬೇಕು ಅಂದ್ರೆ 18 ಆಗಿರ್ಬೇಕು. ಓಕೆ, ಕಡಿಮೆ 18, ಮಿನಿಮಮ್ 18 ಇರಬೇಕು. ಅದಕ್ಕಿಂತ ಜಾಸ್ತಿ ಎಷ್ಟಾದ್ರೂ ಇರ್ಬೋದು. ಓಕೆ, ಅಂಡ್ ಕ್ವಾಲಿಫಿಕೇಶನ್ ಅಂದ್ರೆ ವಿದ್ಯಾರ್ಹತೆ ಎಷ್ಟಿರ್ಬೇಕು ಅಂದ್ರೆ 12ನೇ ಕ್ಲಾಸ್ ಅಂದ್ರೆ PUC ಪಾಸ್ ಆಗಿದ್ರೆ ಸಾಕು. ಓಕೆ, ಇಲ್ಲ ಅಂದ್ರೆ 10ನೇ ಕ್ಲಾಸ್ ಪಾಸ್ ಆಗಿ 2 years
2 ಇಯರ್ಸ್ ITI ಇರಬೇಕು. ಇಲ್ಲಾಂದ್ರೆ 10ನೇ ಕ್ಲಾಸ್ ಪಾಸ್ ಆಗಿ 3 ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಇರಬೇಕು. ಓಕೆ, ಇದರಲ್ಲಿ ಯಾವ್ದಿದ್ರೂ ನೀವು ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್. ಅಂದ್ರೆ ಈ ಪೋಸ್ಟ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ, ಇದನ್ನೆಲ್ಲ ನೀವು ಡೀಟೇಲ್ ಆಗಿ ನೋಡ್ಕೊಳ್ಳಿ. ಇನ್ನು ಅದರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ, ಇದು ಇಂಪಾರ್ಟೆಂಟು. ಓಕೆ, ಏನು ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನೋದು ನಿಮಗೆ ಕನ್ನಡದಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತೀನಿ ನೋಡಿ. ಏನಿದೆ ಈ ಕಂಡೀಷನ್. ಫಸ್ಟ್ ಏನಂದ್ರೆ, ನೀವು ಆಧಾರ್ ಸೂಪರ್ವೈಸರ್ ಪರೀಕ್ಷೆಯನ್ನು ಈ ಲಿಂಕ್ ಮೂಲಕ ಫಸ್ಟ್ ನೀವು ಒಂದು ಸೂಪರ್ವೈಸರ್ ಎಕ್ಸಾಮನ್ನು ತಗೊಬೇಕಾಗುತ್ತೆ. ಓಕೆ, ಅದು ತಗೊಂಡಾದ್ಮೇಲೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ನೀವು ಅಪ್ಲಿಕೇಶನ್ ಟೈಮಲ್ಲಿ ನಿಮಗೆ ಆ ಸರ್ಟಿಫಿಕೇಟ್ ಇಂಪಾರ್ಟೆಂಟು. ಓಕೆ, ಈ ಲಿಂಕ್ ನಿಮ್ಗೆ ಕೊಟ್ಟಿರೋ ಲಿಂಕ್ ಏನಿದೆಯಲ್ಲ, ಈ ಲಿಂಕ್ ಯೂಸ್ ಮಾಡಿ ಓಕೆ ಇದ್ರ ಮೂಲಕ ನೀವು ಅದ್ರಿಗೆ ಅಪ್ಲೈ ಮಾಡಿ, ಆ ಎಕ್ಸಾಮ್ಗೆ ಅಪ್ಲೈ ಮಾಡ್ಕೊಬೇಕು. ಓಕೆ, ನೀವು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದಾಗ ರಾಜ್ಯ ತಂಡಕ್ಕೆ ಅನುಮತಿ ಕೋರಿ ವಿನಂತಿಯನ್ನು ಕಳಿಸಲಾಗುತ್ತದೆ. ಅವರು ನಿಮ್ಮ ವಿನಂತಿಯನ್ನು ಅನುಮೋದಿಸಿದ ನಂತರ ನೀವು ಆಧಾರ್ ಸೂಪರ್ವೈಸರ್ ಪರೀಕ್ಷೆಯನ್ನು ಬರೆಯಬಹುದು. ಓಕೆ, ಅದಾದ್ಮೇಲೆ ನಿಮ್ಮ LMS ID ಮತ್ತು ಪಾಸ್ವರ್ಡ್ ರಚಿಸಿ ಮತ್ತು ಅನುಮೋದಿಸಿದ ನಂತರ ನೀವು ಈ ಲಿಂಕ್ ಮೂಲಕ LMS ಪ್ರಮಾಣ ಪತ್ರ ಪರೀಕ್ಷೆಯನ್ನು ಬರೆಯಬಹುದಾಗುತ್ತೆ. ಓಕೆ, ಈ ಲಿಂಕ್ನ ಯೂಸ್ ಮಾಡಿ ಫೈನಲ್ ಆಗಿ ನೀವು ಎಕ್ಸಾಮ್ನ ಬರೀಬಹುದಾಗುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಅಂದರೆ, VLEಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಏನು VLE ಅಂದರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ CSC ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ನಡೆಸುವ ವ್ಯಕ್ತಿಯನ್ನು VLE ಎಂದು ಕರೆಯುತ್ತಾರೆ. ಓಕೆ, ಉದಾಹರಣೆಗೆ ಹೇಳ್ಬೇಕಂದ್ರೆ, ನಿಮ್ಮ ಊರಿನಲ್ಲಿ CSC ಕೇಂದ್ರ ಹೊಂದಿದ್ದು ಅಲ್ಲಿ ಆಧಾರ್ ಸಂಬಂಧಿತ ಸೇವೆಗಳಾಗಿರ್ಬೋದು, ಪಾನ್ ಕಾರ್ಡ್, ಇಲ್ಲಾಂದ್ರೆ ಸರ್ಕಾರಿ ಆನ್ಲೈನ್ ಸೇವೆಗಳಾಗಿರ್ಬೋದು, ಪ್ರಮಾಣ ಪತ್ರಗಳ ಅರ್ಜಿ ಆಗಿರ್ಬೋದು, ಇಲ್ಲಾಂದ್ರೆ ಬಿಲ್ ಪೇಮೆಂಟ್ ಮುಂತಾದ ಸೇವೆಗಳನ್ನು ಮಾಡಿಕೊಡುವ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ, VLE ಅಂತ ಕರಿತೀವಿ. ಓಕೆ, ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹಾಗೆ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ VLE ಅಂದ್ರೆ ಏನಂದ್ರೆ, ವಿಲೇಜ್ ಲೆವೆಲ್ ಎಂಟರ್ಪ್ರೈನರ್ ಅಂತ ನಾವು ಕರಿತೀವಿ. ಅದ್ರ ಫುಲ್ ಫಾರ್ಮ್, ವಿಸ್ತಾರ ರೂಪ ಅದು. ಓಕೆ, ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ. ಯಾರೆಲ್ಲ ಆಧಾರ್ ರಿಲೇಟೆಡ್ ಇರೋದಾಗಿರ್ಬೋದು, ಪಾನ್ ಕಾರ್ಡು, ಸರ್ಕಾರಿ ಆನ್ಲೈನ್ ಸೇವೆಗಳಿರ್ಬೋದು, ಇಂಥವೆಲ್ಲ ಯಾರು ಒಂದು ಸೆಂಟರ್ ಇಕ್ಕಿ ಅಲ್ಲಿ ನಡೆಸ್ತಾ ಇರ್ತಾರೋ ಅಂಥವ್ರನ್ನ VLEಗಳಂತ ಕರಿತೀವಿ. ಅಂಥವ್ರು ಅರ್ಜಿ ಸಲ್ಲಿಸೋಕೆ ಅರ್ಹರಲ್ಲ. ಹಾಗಾಗಿ ನೀವು ಇಲ್ಲಿ ನೋಡಿಕೊಂಡು ಇಲ್ಲಿ ಅಪ್ಲೈ ನೌ ಅಂತಿದೆ. ಓಕೆ, ಇಲ್ಲಿ ಅಪ್ಲೈ ನೌ ಅಂತ ಇಲ್ಲಿಗೆ ಬಂದರೆ ಇಲ್ಲಿ ನಿಮ್ಮ ಹೆಸರು, ಓಕೆ, ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕು, ಮೊಬೈಲ್ ನಂಬರು. ಓಕೆ, ಅದಾದಮೇಲೆ ಇಮೇಲ್ ನಂಬರು, ಪಾನ್ ನಂಬರು, ಆಮೇಲೆ ಡೇಟ್ ಆಫ್ ಬರ್ತು, ಸ್ಟೇಟ್ ಅಂದರೆ ನೀವು ಯಾವ ಸ್ಟೇಟ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ. ಕರ್ನಾಟಕ ಆದರೆ ಕರ್ನಾಟಕ, ಇಲ್ಲಾಂದ್ರೆ ಬೇರೆ ಯಾವ ಸ್ಟೇಟ್ಗಾದರೂ ನೀವು ಅಪ್ಲೈ ಮಾಡ್ಬೋದು ಜಾಬ್ಗೋಸ್ಕರ. ಓಕೆ, ಇಲ್ಲಿ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಡಿಸ್ಟಿಕ್ ಅಂದರೆ ನೀವು ಯಾವ ಡಿಸ್ಟಿಕ್ಗೆ ಅಪ್ಲೈ ಮಾಡ್ಬೇಕು ಅನ್ಕೊತಾ ಇದ್ದೀರಾ ಅದನ್ನು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಓಕೆ, ಬೀದರ್ ಆದರೆ ಬೀದರು, ಇಲ್ಲಾಂದ್ರೆ ಬೇರೆ ಯಾವ ಜಿಲ್ಲೆ ಆದರೆ ಆ ಜಿಲ್ಲೆಗೆ ನೀವು ಅಪ್ಲೈ ಮಾಡ್ಬೋದು. ಹೈಯೆಸ್ಟ್ ಕ್ವಾಲಿಫಿಕೇಶನ್ ನೀವು ಇಲ್ಲಿ ನೋಡ್ಕೊಬೋದು. ಏನು ಹೈಯೆಸ್ಟ್ ಕ್ವಾಲಿಫಿಕೇಶನ್, ಗ್ರಾಜುಯೇಷನ್ನ, ಪೋಸ್ಟ್ ಗ್ರಾಜುಯೇಷನ್ನ, ಇಲ್ಲ ಅಂದರೆ 10th + 2 ಓಕೆ ಇಯರ್ಸ್ ITI ಆಗಿರ್ಬೋದು, ಇಲ್ಲಾಂದರೆ 10th + 3 ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮೊ. ಓಕೆ, ಮ್ಯಾಟ್ರಿಕ್ಯುಲೇಷನ್ ಅಂದರೆ 10th. ಓಕೆ, ಅರ್ಥ ಆಯ್ತಾ. ಅಂದರೆ 12th ಅಂದರೆ PUC. ಓಕೆ, 12th ಇಂಟರ್ಮೀಡಿಯೇಟ್ ಆರ್ ಸೀನಿಯರ್ ಸೆಕೆಂಡ್ರಿ ಅಂದರೆ PUC. ಓಕೆ, ಇದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಅಂಡ್ ಟೋಟಲ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ರೆಸಿಡೆಂಟ್ ಆಫ್ ಸ್ಟೇಟ್ ಅಂದರೆ ನೀವು ಯಾವ ರಾಜ್ಯದಲ್ಲಿ ನೀವು ನಿವಾಸ ಇಡ್ತೀರಾ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕರ್ನಾಟಕ ಅಂತ ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಓಕೆ, ರೆಸಿಡೆಂಟ್ ಆಫ್ ಡಿಸ್ಟಿಕ್ ಅಂದರೆ ನೀವು ಯಾವ ಜಿಲ್ಲೆಯಲ್ಲಿ ನೀವು ನಿವಾಸ ಇಡ್ತೀರಾ ಅದನ್ನು ನೀವು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಬಳ್ಳಾರಿ ಆದರೆ ಬಳ್ಳಾರಿ, ಬೀದರ್. ಓಕೆ, ನೀವೆಲ್ಲಿ ವಾಸ ಇಡ್ತೀರೋ ಅದರದ್ದು ಜಿಲ್ಲೆದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೋಡ್ ರೆಸ್ಯೂಮ್, ಇಲ್ಲಿ ರೆಸ್ಯೂಮ್ ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ನೇಮು, ಎಕ್ಸ್ಪೀರಿಯನ್ಸು, ಓಕೆ, ಅಂಡ್ ಕ್ವಾಲಿಫಿಕೇಶನ್ ಇದರ ರಿಲೇಟೆಡ್ ಇರೋದೆಲ್ಲ ನಿಮ್ಗೊಂದು ಫಾರ್ಮ್ ಇರುತ್ತಲ್ಲ. ಓಕೆ, ಅದನ್ನು ರೆಸ್ಯೂಮ್ ಅಂತ ಕರಿತೀವಿ. ಅದನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್, ಅದ್ರ ಪ್ರೀವಿಯಸ್ಲಿ ನಾನು ಹೇಳಿದ್ನಲ್ಲ, ಒಂದು ಎಕ್ಸಾಮ್ ಬರೀರಿ, ಅಲ್ಲಿ ಎಕ್ಸಾಮ್ ಆದಮೇಲೆ ನಿಮ್ಗೊಂದು ಸರ್ಟಿಫಿಕೇಟ್ ಬರುತ್ತೆ. ಓಕೆ, ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಡೈರೆಕ್ಟಾಗಿ ಇಲ್ಲಿ
ಅಪ್ಲೋಡ್ ಮಾಡಿ. ಇಲ್ಲ ಅಂದರೆ ಆ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡಿಕೊಂಡು ಆ ಸರ್ಟಿಫಿಕೇಟ್ನ ಪಡೀರಿ. ಓಕೆ, ಪಡೆದಿದ್ದಾದ್ಮೇಲೆ ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಜೆಂಡರ್. ಓಕೆ, ಇಲ್ಲಿ ನೀವು ಜೆಂಡರ್ ಸೆಲೆಕ್ಟ್ ಮಾಡಬೇಕು, ಮೇಲು ಇಲ್ಲಾಂದ್ರೆ ಫಿಮೇಲು. ಓಕೆ, ಮೇಲು ಇಲ್ಲಾಂದ್ರೆ ಫಿಮೇಲು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ಎಂಟರ್ ಕ್ಯಾಪ್ಚಾ, ಇಲ್ಲಿ ನಿಮಗೆ ಒಂದು ನಂಬರ್ಸ್ ಕಾಣಿಸ್ತಿದೆಯಲ್ಲ, ಇದನ್ನು ಇಲ್ಲಿ ನೀವು ಎಂಟರ್ ಮಾಡಿ. ಓಕೆ, ನಿಮ್ಗೆ ಇದು ಸರಿಯಾಗಿ ಕಾಣಿಸಿಲ್ಲ ಅಂದರೆ ಇಲ್ಲಿ ನೋಡಿ ರೆಡ್ ಕಲರ್ ಇದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ನಿಮ್ಗೆ ಚೆನ್ನಾಗಿ ಕಾಣಿಸೋ ಯಾವುದಿರುತ್ತೋ ಅದನ್ನು ಇಲ್ಲಿ ನೀವು ಎಂಟರ್ ಮಾಡಿ ಫೈನಲ್ ಆಗಿ ಸಬ್ಮಿಟ್ ಕೊಡಿ. ಓಕೆ, ಇದು ಅಪ್ಲಿಕೇಶನ್ ಪ್ರಾಸೆಸ್. ಓಕೆ, ಇದು ನಿಮ್ಗೇನು ಇದು ಪರ್ಮನೆಂಟ್ ಜಾಬ್ ಅಲ್ಲ, ಇದು ಕಾಂಟ್ರಾಕ್ಟ್ ಬೇಸ್ ಇರೋದ್ರಿಂದ ನಿಮ್ಗೆ ಯಾವುದೇ ಫೀಸ್ ಇರಲ್ಲ, ಅಂದರೆ ಅಪ್ಲಿಕೇಶನ್ ಫೀಸ್ ಇರಲ್ಲ, ಫ್ರೀ ಇರುತ್ತೆ ಅಪ್ಲಿಕೇಶನ್ ಅನ್ನೋದು ಅಪ್ಲೈ ಮಾಡೋದು. ಓಕೆ, ಯಾರೆಲ್ಲ ಅಪ್ಲೈ ಮಾಡ್ಕೊಬೇಕು ಅನ್ಕೊಂತೀರೋ ಅಪ್ಲೈ ಮಾಡ್ಬೋದು. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.